ನೀವು ನೋಡ್ತಾ ಇದ್ದೀರಾ ಸುಮನ್ ಟಿವಿ ಕನ್ನಡ. ನಾನು ಪೂಜಾ ಶಿವಕುಮಾರ್. ಎಸ್ ವೀಕ್ಷಕರೇ, ಈಗ ಗೊತ್ತಿದೆ ಗಲ್ಲಿ ಗಲ್ಲಿಯಲ್ಲೂ ಕೂಡ ಗಿಲ್ಲಿದೆ ಅವ. ಸೊ ಗಿಲ್ಲಿ ಅವರು ಬಹಳಷ್ಟು ಜನಪ್ರಿಯತೆನ ಪಡೆದುಕೊಂಡಿದ್ದಾರೆ. ಬಿಗ್ ಬಾಸ್ ಸೀಸನ್ ವಿನ್ ಆದ್ಮೇಲಂತೂ ಬಹಳಷ್ಟು ಜನಪ್ರಿಯತೆನ ಪಡೆದುಕೊಂಡಿದ್ದಾರೆ. ಬಹಳಷ್ಟು ಅವ್ರು ಓದಲ್ಲೆಲ್ಲ ಫ್ಯಾನ್ಸ್ ಸೆಲ್ಫಿಗೆ ಮುಗಿ ಬೀಳುವಂಥದ್ದಾಗಿರ್ಬೋದು, ಜೊತೆಗೆ ಟ್ಯಾಟೋವನ್ನು ಹಾಕಿಸ್ಕೊಳ್ಳೋದ್ರ ಮೂಲಕ ಅವರ ಒಂದು ಅಭಿಮಾನವನ್ನು ವ್ಯಕ್ತಪಡಿಸೋದಾಗಿರ್ಬೋದು. ಹೀಗೆ ಅಂಡ್ ಬಹಳಷ್ಟು ಜನಕ್ಕೆ ಕುತೂಹಲ ಇದೆ. ಬಿಗ್ ಬಾಸ್ ಮುಗೀತು, ಬಹಳಷ್ಟು ಜನಪ್ರಿಯತೆಯನ್ನ ಗಿಲ್ಲಿಯವ್ರು ಪಡೆದುಕೊಂಡ್ರು. ಬಟ್ ವಾಟ್ ಈಸ್ ನೆಕ್ಸ್ಟ್, ಗಿಲ್ಲಿಯವ್ರು ನೆಕ್ಸ್ಟ್ ಏನ್ ಮಾಡ್ತಿದ್ದಾರೆ ಅನ್ನುವಂತಹ ಕುತೂಹಲ ಎಲ್ಲರಲ್ಲೂ ಕಾಡ್ತಾ ಇದೆ. ಎಸ್, ಹಿಂದೆ ಬಿಗ್ ಬಾಸ್ ಮನೆಯಲ್ಲಿ ಇರುವಂತಹ ಸಂದರ್ಭದಲ್ಲೇ ಗಿಲ್ಲಿಯವರು ಅಭಿನಯ ಮಾಡಿರುವಂತಹ ಡಬಲ್ ಸಿನಿಮಾ ರಿಲೀಸ್ ಆಗಿತ್ತು. ಸೂಪರ್ ಡೂಪರ್ ಹಿಟ್ ಕೂಡ ಆಗಿತ್ತು. ಅದರಲ್ಲೂ ಎಸ್ಪೆಷಲಿ ಗಿಲ್ಲಿಯವರ ಒಂದು ಪಾತ್ರ ಬಹಳಷ್ಟು ಜನಕ್ಕೆ ಇಷ್ಟ ಆಗಿತ್ತು. ಅವರ ಒಂದು ಕಾಮಿಡಿ ಪಂಚ್ ಡೈಲಾಗ್ ಮೂಲಕ ಬಹಳಷ್ಟು ಜನಪ್ರಿಯತೆಯನ್ನ ಕೂಡ ಪಡೆದುಕೊಂಡಿತ್ತು. ಡೆವಿಲ್ ಆದ ನಂತರ ಇನ್ನು ನೆಕ್ಸ್ಟ್ ಸಿನಿಮಾ ಯಾವುದು ರಿಲೀಸ್ ಆಗಿದ್ದು ಅಂತ ಅಂದ್ರೆ ಸರ್ಕಾರಿ ಶಾಲೆ H8 ಅನ್ನುವಂತಹ ಸಿನಿಮಾ ಕೂಡ ರಿಲೀಸ್ ಆಯಿತು. ಈ ಒಂದು ಸಿನಿಮಾದಲ್ಲಿ ಪ್ರಮುಖ ಪಾತ್ರದಲ್ಲಿ ಗಿಲ್ಲಿ ಅವರು ಕಾಣಿಸ್ಕೊಂಡಿದ್ದಾರೆ. ಆದ್ರೆ ಒಂದು ಆರೋಪ ಕೂಡ ಕೇಳಿಬಂತು ಗಿಲ್ಲಿ ಅವ್ರ ಮೇಲೆ. ಏನಪ್ಪಾ ಅಂದ್ರೆ ಎಸ್, ಇಷ್ಟೊಂದು ಪ್ರಮುಖ ಪಾತ್ರದಲ್ಲಿ ಕಾಣಿಸ್ಕೊಂಡಿದ್ದಾರೆ, ಜೊತೆಗೆ ಅವ್ರಿಗೆ ಕೇಳಿದಂತಹ ಪಾತ್ರವನ್ನ ಕೊಟ್ಟಿದ್ದೀವಿ ನಾವು, ಜೊತೆಗೆ ಅವ್ರು ಕೇಳಿದಂತಹ ಸಂಭಾವನೆಯನ್ನ ಕೊಟ್ಟಿದ್ದೀವಿ. ಆದ್ರೆ ಯಾವುದೇ ತರಹದ ಪ್ರಮೋಷನ್ ಅಲ್ಲಿ ನಮ್ಮ ಗಿಲ್ಲಿಯವರು ಭಾಗಿಯಾಗಿಲ್ಲ ಅನ್ನುವಂತಹ ಅಂತ ಒಂದು ಆರೋಪನ ವ್ಯಕ್ತಪಡಿಸ್ತಾರೆ ಸರ್ಕಾರಿ ಶಾಲೆ H8 ಅನ್ನುವಂತಹ ಸಿನಿಮಾ ತಂಡ. ಅದಾದ ಬಳಿಕ ಒಂದಷ್ಟು ಜನಕ್ಕೆ ಕುತೂಹಲ ಬರುತ್ತೆ, ಏನ್ ಮಾಡ್ತಿದ್ದಾರೆ ನೆಕ್ಸ್ಟ್ ಗಿಲ್ಲಿ ಅವರು. ಯಾಕಂದ್ರೆ ಅವರಿಗೆ ಬ್ಯಾಕ್ ಟು ಬ್ಯಾಕ್ ಡಿಮ್ಯಾಂಡ್ ಅಂತೂ ಕ್ರಿಯೇಟ್ ಆಗಿದೆ. ಆಮೇಲೆ ಏನ್ ಮಾಡ್ತಾರೆ ನೆಕ್ಸ್ಟ್, ಯಾವ ಪ್ರಾಜೆಕ್ಟ್ ಅಲ್ಲಿ ಕಾಣಿಸ್ಕೊಳ್ತಾರೆ, ಯಾವ ಸಿನಿಮಾದಲ್ಲಿ ಕಾಣಿಸ್ಕೊಳ್ತಿದ್ದಾರೆ, ಅವಕಾಶಗಳ ಸುರಿಮಳೆ ಹೋಗ್ತಾ ಇದೆ ಅಂದ್ರೆ ಗಿಲ್ಲಿ ಅವ್ರಿಗೆ. ಅಂದ್ರೆ ಈ ಸಿನಿಮಾ ಮಾಡಿ, ಆ ಸಿನಿಮಾ ಮಾಡಿ, ಯಾವ ಇದು ಪ್ರಮೋಷನ್ ಅಲ್ಲಿ ಕರೆಯುವಂಥದ್ದಾಗಿರ್ಬೋದು, ಜೊತೆಗೆ ಬೇರೆ ಬೇರೆ ಈ ತರ ಬಹಳಷ್ಟು ವಿಚಾರಗಳಲ್ಲಿ ಗಿಲ್ಲಿಯವರು ಸಾಕಷ್ಟು ಬ್ಯುಸಿ ಆಗಿದ್ದಾರೆ. ಇತ್ತೀಚೆಗೆ ನಡೆದಂತಹ ಒಂದು ಪ್ರೆಸ್ ಮೀಟ್, ಸೂಪರ್ ಹಿಟ್ ಅನ್ನುವಂತಹ ಒಂದು ಪ್ರೆಸ್ ಮೀಟ್ ಅಲ್ಲಿ ಗಿಲ್ಲಿಯವರು ಭಾಗಿಯಾಗ್ತಾರೆ. ಅಲ್ಲಿ ಗಿಲ್ಲಿಯವರಿಗೆ ಒಂದಷ್ಟು ಪ್ರಶ್ನೆಗಳು ಎದುರಾಗ್ತಾ ಹೋಗುತ್ತೆ. ಹೀಗೆ ಗಿಲ್ಲಿಯವ್ರ ಮೇಲೆ ಒಂದಷ್ಟು ಆರೋಪಗಳು ಕೂಡ ಕೇಳಿ ಬರ್ತಾ ಇದೆಯಲ್ಲ, ಅಂದ್ರೆ ಅವರು ಟ್ಯಾಟೋ ಹಾಕಿಸ್ಕೊಂಡ್ರು, ಅಭಿಮಾನಿಗಳನ್ನ ಭೇಟಿ ಆಗ್ಲಿಲ್ಲ, ಯಾಕೆ ಅನ್ನುವಂತಹ ಪ್ರಶ್ನೆ ಕೂಡ ಎದುರಾಗತ್ತೆ. ಜೊತೆಗೆ ಈವನ್ ಸರ್ಕಾರಿ ಶಾಲೆ H8 ಅನ್ನುವಂತಹ ಒಂದು ಆರೋಪ ಕೇಳಿ ಬಂತಲ್ಲ, ಅದ್ರ ಬಗ್ಗೆನೂ ಹೀಗೆ ಒಂದಷ್ಟು ವಿಚಾರಗಳಲ್ಲಿ ಕ್ಲಾರಿಟಿ ಕೊಡ್ತಾ ಹೋಗ್ತಾರೆ. ಅವರು ಹೇಳ್ತಾರೆ, ನಾನು ಬ್ಯಾಕ್ ಟು ಬ್ಯಾಕ್ ಎಲ್ಲ ಇದರಲ್ಲೂ ಬ್ಯುಸಿ ಆಗಿದ್ದೀನಿ, ಯಾಕಂದ್ರೆ ನನಗೆ ಕಾಲ್ಸ್ಗಳು ಅಟೆಂಡ್ ಮಾಡಕ್ ಟೈಮ್ ಸಿಗ್ತಾ ಇಲ್ಲ. ಜೊತೆಗೆ ಯಾವ ಪ್ರಾಜೆಕ್ಟ್ನ ತಗೊಳ್ಬೇಕು, ಏನ್ ಮಾಡಬೇಕು, ನಾನು ಕೂಡ ಸರಿಯಾದ ಆಯ್ಕೆಯನ್ನ ಮಾಡಬೇಕು. ಯಾಕಂದ್ರೆ ನನಗೆ ಆದಂತ ಒಂದಷ್ಟು ಅಭಿಮಾನಿಗಳಿರ್ತಾರೆ, ನಾನೆಲ್ಲೂ ಕೂಡ ತಪ್ಪು ದಾರಿಗೆ ಹೋಗ್ಬಾರ್ದು. ಆ ಕಾರಣಕ್ಕಾಗಿ ನಾನು ಬಹಳಷ್ಟು ವಿಚಾರಗಳಲ್ಲಿ ಬ್ಯುಸಿ ಆಗ್ತಾ ಹೋಗಿದ್ದೀನಿ. ಬ್ಯಾಕ್ ಟು ಬ್ಯಾಕ್ ಕಾಲ್ಸ್ಗಳು ಬರ್ತಾ ಇದೆ, ಅಟೆಂಡ್ ಮಾಡಕ್ ಆಗ್ತಾ ಇಲ್ಲ. ಸೊ ಹಾಗಾಗಿ ಎಲ್ಲದಕ್ಕೂ ಕೂಡ ಟೈಮ್ ತಗೊಳ್ತಾ ಇದ್ದೀನಿ, ಒಂದು ಪ್ರಾಜೆಕ್ಟ್ ಒಪ್ಕೊಳ್ಳೋದಕ್ಕೂ ಕೂಡ ಟೈಮ್ ತಗೊಳ್ತಾ ಇದ್ದೀನಿ. ಅದೇ ಕಾರಣಕ್ಕೆ ಈಗ ಸೂಪರ್ ಹಿಟ್ ಅನ್ನುವಂತಹ ಚಿತ್ರದ ಸುದ್ದಿಗೋಷ್ಠಿ ನಡೆಯುತ್ತೆ. ಅಲ್ಲಿ ಗಿಲ್ಲಿಯವ್ರಿಗೆ ಒಂದು ಪ್ರಶ್ನೆ ಎದುರಾಗತ್ತೆ. ನೀವು ಡೆವಿಲ್ ಸಿನಿಮಾದಲ್ಲಿ ಆಕ್ಟ್ ಮಾಡಿದ್ರಿ, ತುಂಬಾ ಸೂಪರ್ ಡೂಪರ್ ಆಗಿ ಹಿಟ್ಟಾಯ್ತು ಸಿನಿಮಾ, ಜೊತೆಗೆ ನಿಮ್ ಪಾತ್ರ ಕೂಡ ಬಹಳಷ್ಟು ಜನ ಮೆಚ್ಕೊಂಡಿದ್ದಾರೆ. ಏನಾದ್ರೂ ದರ್ಶನ್ ಅವ್ರನ್ನ ಭೇಟಿ ಆಗೋ ಚಾನ್ಸಸ್ ಇದೆನಾ ಅನ್ನುವಂತಹ ಪ್ರಶ್ನೆ ಎದುರಾಗತ್ತೆ. ಆಗ ಗಿಲ್ಲಿ ಅವರು ರಿಯಾಕ್ಟ್ ಮಾಡ್ತಾರೆ, ಇಲ್ಲ, ನಾನು ಕೂಡ ಡೆವಿಲ್ ಸಿನಿಮಾ ನೋಡ್ಬೇಕಿತ್ತು, ಆದ್ರೆ ನಾನು ಬಿಗ್ ಬಾಸ್ ಮನೆಯಲ್ಲಿ ಇದ್ದ ಕಾರಣಕ್ಕೆ ನಾನು ಡೆವಿಲ್ ಸಿನಿಮಾ ನೋಡಕ್ ಆಗ್ಲಿಲ್ಲ, ಅದು ಒಂದು ಬೇಜಾರಿದೆ. ಜೊತೆಗೆ ದರ್ಶನ್ ಸರ್ ಅವರೊಟ್ಟಿಗೆ ಅಭಿನಯ ಮಾಡಿರೋದಂತೂ ತುಂಬಾ ತುಂಬಾ ಖುಷಿ ಕೊಟ್ಟಿದೆ. ಆ ಒಂದು ಸಮಯನ ನಾನು ಮಿಸ್ ಮಾಡ್ಕೊಂಡೆ. ಆ ಸಮಯದಲ್ಲಿ ನಾನು ಇರ್ಬೇಕಿತ್ತು. ಯಾಕಂದ್ರೆ ನನ್ನ ಪಾತ್ರ ಬಂದಾಗ ಆ ಜನಗಳು ವಿಷಲ್ಲು ಚಪ್ಪಾಳೆ ಹೊಡೆಯೋದನ್ನ ನಾನು ಕಣ್ಣಾರೆ ನೋಡ್ಬೇಕಿತ್ತು. ಬಟ್ ಅದನ್ನ ಮಿಸ್ ಮಾಡ್ಕೊಂಡೆ. ಬಟ್ ಈಗ ಒಂಚೂರು ಬಿಡು ಮಾಡ್ಕೊಂಡು, ಯಾಕಂದ್ರೆ ಬ್ಯಾಕ್ ಟು ಬ್ಯಾಕ್ ಬ್ಯುಸಿ ಆಗಿದ್ದೀನಿ, ಎಲ್ಲ ಪ್ರಾಜೆಕ್ಟ್ಸ್ಗಳಲ್ಲೂ ಅವಕಾಶಗಳು ಬರ್ತಾ ಇದೆ, ಹಾಗಾಗಿ ಒಂಚೂರು ಬ್ರೇಕ್ ತಗೊಂಡಿದ್ದೀನಿ. ಎಲ್ಲದನ್ನು ಆದ್ಮೇಲೆ ಡೆವಿಲ್ ಸಿನಿಮಾನ ಕುತ್ಕೊಂಡು ನೋಡ್ತೀನಿ. ಆದ್ರೆ ಏನ್ ರೆಸ್ಪಾನ್ಸ್ ಸಿಕ್ಕಿದೆ ಅದ್ರ ಮೇಲೆ ಬಹಳಷ್ಟು ಖುಷಿ ಇದೆ. ಆದ್ರೆ ದರ್ಶನ್ ಅಣ್ಣನ ನಾನು ಭೇಟಿ ಆಗ್ಲೇಬೇಕು, ಅದಕ್ಕೆ ನನ್ನ ಅವಕಾಶನ ಕೂಡ ಕೇಳಿದೆ. ಆದ್ರೆ ಅಲ್ಲಿ ನನಗೆ ಪರ್ಮಿಷನ್ ಸಿಗ್ಲಿಲ್ಲ. ಯಾಕಂದ್ರೆ ದರ್ಶನ್ ಸರ್ನ ದೊಡ್ಡ ಅಭಿಮಾನಿ ನಾನು. ದರ್ಶನ್ ಸರ್ನ ಭೇಟಿ ಮಾಡ್ಬೇಕು ಅನ್ನೋ ಆಸೆ ಎಲ್ಲವೂ ಕೂಡ ಇದೆ. ಅವ್ರನ್ನ ಭೇಟಿ ಮಾಡ್ಬೇಕು, ಅವ್ರ ಆಶೀರ್ವಾದ ತಗೊಳ್ಬೇಕು ಅನ್ನೋ ಆಸೆ ಇದೆ. ಅದಕ್ಕೆ ಪ್ರಯತ್ನ ಕೂಡ ಬಹಳಷ್ಟು ಮಾಡಿದೆ. ಬಟ್ ಆ ಪ್ರಯತ್ನಕ್ಕೆ ಇದು ಸಿಗ್ಲಿಲ್ಲ, ನನಗೆ ಪರ್ಮಿಷನ್ ಸಿಗ್ಲಿಲ್ಲ. ಸೊ ಆ ಕಾರಣಕ್ಕಾಗಿ ದರ್ಶನ್ ಅವರು ಬಂದ ತಕ್ಷಣ ನಾನು ಅವರ ಜೈಲಲ್ಲಿ ಹೋಗಿ ಭೇಟಿ ಮಾಡೋದಕ್ಕಿಂತ ನಾನು ಅವ್ರ ಮನೆಗೆ ಹೋಗಿ ಆಶೀರ್ವಾದ ಪಡೆದುಕೊಳ್ತೀನಿ ಅನ್ನುವಂತಹ ವಿಚಾರನ ಕೂಡ ವ್ಯಕ್ತಪಡಿಸ್ಕೊಂಡ್ರು. ಎಸ್, ಇನ್ನು ಮುಂದಿನ ದಿನಗಳಲ್ಲಿ ಕಾದ್ ನೋಡಬೇಕು ಗಿಲ್ಲಿ ಅವರು ಯಾವೆಲ್ಲ ಸಿನಿಮಾಗಳಲ್ಲಿ ಬ್ಯುಸಿ ಆಗ್ತಾರೆ, ಅವರ ಮುಂದಿನ ನಡೆ ಏನು ಅನ್ನುವಂಥದ್ದನ್ನು. ಎಸ್, ಮತ್ತಷ್ಟು ಅಪ್ಡೇಟ್ಸ್ಗಳಿಗಾಗಿ ನೋಡ್ತಾ ಇರಿ ಸುಮನ್ ಟಿವಿ ಕನ್ನಡ. For business and personal promotions, please contact 9686376663.